Greeting from Sanatya Foundation. Today we are honored to share a journey of one of our beneficiaries, Mr. Prashant, who is from Kolar. Let us listen to Prashant. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್. ನಾನು KGF ಇಂದ ಮಾತಾಡ್ತಾ ಇದ್ದೀನಿ. ನನಗೆ 2019 ನವಂಬರ್ನಲ್ಲಿ ಬೈಕ್ ಆಕ್ಸಿಡೆಂಟ್ ಆಯಿತು. ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ. ಆಪ್ರೇಷನ್ ಮಾಡಿಸ್ಕೊಂಡೆ ಬೆಂಗಳೂರಿನಲ್ಲಿ ಹಾಸ್ಮೆಟ್ನಾಗ. ಬಟ್ ಏನಂದರೆ ಅವರು ಇನ್ನೂ ಸ್ವಲ್ಪ ನಿಧಾನಕ್ಕೆ ಲೇಟ್ ಆಗುತ್ತಂತ ಹೇಳಿದ್ರು. ಮನೆಯಲ್ಲೇ ಇಟ್ಕೊಂಡು ಫಿಸಿಯೋಥೆರಪಿ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ರು. ಬಟ್ ಮನೆಗೆ ಬಂದೆ. ಮನೆಯಲ್ಲಿ ಬಂದು ನೋಡಿದ್ರೆ ನನಗೆ ಮಲ್ಕೊಳ್ಳೋಕ್ಕೆ ಬೆಡ್ಡು ಕಟ್ಲು ಇಲ್ಲ ಇದೆ. ಬಟ್ ಚಿಕ್ಕದು ನನ್ನ ಸೈಜಿದೆ. ನಾನು ತುಂಬ ಉದ್ದಕ್ಕಿದ್ದೀನಿ. ಬಟ್ ನನಗೆ ಮಲ್ಗೋಕ್ಕೆ ಕಂಫರ್ಟಬಲ್ ಆಗ್ತಾಯಿರಲಿಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ ಈ ಥರ ಆನ್ಲೈನಲ್ಲಿ ಚೆಕ್ ಮಾಡಿದೆ ಎಷ್ಟು ಅಂತೆ ತೊಗೊಳಕ್ಕೆ ಅಂತೇಳ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಎಲ್ಲ ಕಡೆನೂ ರೇಟು 20,000, 30,000, 40,000 ಅಂತ ರೇಟ್ ಇತ್ತು. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಮನೇಲಿ ಬೇರೆ ತುಂಬ ಕಷ್ಟ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಆಫೀಸ್ ಬಾಯ್ ಆಗಿ. ಇವಾಗ ಅದೂ ಇಲ್ಲ, ಮನೆಯಲ್ಲೇ ಇದ್ದೀನಿ, ಬೆಡ್ ಮೇಲೇ ಇದ್ದೀನಿ. ಇವಾಗ ಏನು ಮಾಡೋದಂದರೆ ಆವಾಗ ನಾನು ಫ್ರೀಯಾಗಿ ಏನಾದರೂ ಎಲ್ಲಾದ್ರೂ ಕೊಡ್ತಾರೆ ಅಂತ ಕೇಳಿ ನೋಡಿದೆ ಅಕ್ಕಪಕ್ಕ. ಅಲ್ಲಿ ಯಾರೂ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಇಟ್ಕೊಂಡು ನಾನು ಸರಿ ಒಂದು ಸತಿ ಆನ್ಲೈನಲ್ಲಿ ಚೆಕ್ ಮಾಡೋಣ ಅಂತೆಲ್ಲ ಗೂಗಲ್ ಹೋಗ್ಬಿಟ್ಟು ಈ ಥರ ಫ್ರೀಯಾಗಿ ಏನೋ ಕೊಡ್ತಾರಾ ಅಂತ ಟ್ರೈ ಮಾಡಿದೆ. ಆವಾಗ ನೋಡಿದ್ರೆ ಸಾನಿಧ್ಯ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಹೆಸರಿತ್ತು. ರಿವ್ಯೂ ನೋಡಿದೆ, ಚೆನ್ನಾಗಿತ್ತು. ಆಮೇಲೆ ನಾನೇನು ಮಾಡಿದೆ ಅಂದರೆ ತಕ್ಷಣವೇ ಕಾಲ್ ಮಾಡಿದೆ. ನಂಬರ್ ಕೊಟ್ಟಿದ್ದರು. ಕಾಲ್ ಮಾಡಿದ ತಕ್ಷಣ ಈ ಥರ ಕಾಲ್ ಪಿಕ್ ಮಾಡಿ ಮಾತಾಡಿದ್ರು. ನನ್ನ ಪರಿಸ್ಥಿತಿ ಎಲ್ಲ ಹೇಳಿದೆ. ಸರ್ ಈ ಥರ ಎಲ್ಲ ಇದೆ ಸರ್, ನನಗೆ ಬೆಡ್ ಇಲ್ಲ, ವೀಲ್ ಚೇರು ಇಲ್ಲ, ಬೆಡ್ಡೂ ಸಾಕಾಗ್ತಾಯಿಲ್ಲ ಸರ್, ಈ ಥರ ಇದೆ ಸರ್ ಅಂತ ಹೇಳಿದೆ. ಮನೇಲಿ ಕಷ್ಟ ಅಂತ ಹೇಳಿದೆ. ಆವಾಗ ಅಜಯನ್ ಸರ್ ಮಾತಾಡಿದೆ ನನ್ನ ಹತ್ರ. ಅವರು ಸರಿ ನಾನು ಕೊಡ್ತೀನಿ, ನೀನೇನು ಕೊಡಬೇಡ, ಫ್ರೀಯಾಗಿ ಕೊಡ್ತೀವಿ, ನಮ್ದು ಈ ಥರ ಬೆಂಗಳೂರಲ್ಲಿ ಇರೋದು ಅಂತ ಹೇಳಿದ್ರು. ಅದಕ್ಕೆ ಹೌದಾ ಸರ್, ಸರಿ, ತುಂಬ ಸಂತೋಷ ಆಯಿತು. ಆಮೇಲೆ ಸಾರು ಈ ಥರ ನಂದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು. ಹಾಸ್ಪಿಟಲ್ದು ಎಲ್ಲ ಕಳಿಸ್ಕೊಟ್ಟೆ. ಅವರು ಎಲ್ಲ ನೋಡಿಬಿಟ್ಟು ಸರಿ ನಾನು ಕಳಿಸ್ಕೊಡ್ತೀನಿ, ನಿಮ್ಮವ್ರು ಯಾರನ್ನ ಇದ್ದರೆ, ನಿನ್ನ ಕೈಲಿ ಬರೋಕ್ಕಾಗಿಲ್ಲ ಅಂದರೆ ನಿಮ್ಮವ್ರು ಯಾರನ್ನ ಇದ್ದರೆ ಕಳಿಸ್ಕೊಡಿ ಅಂತ ಹೇಳಿದ್ರು. ಬಟ್ ನಮ್ಮ ಕಡೆಯಿಂದ ಯಾರು ಅಲ್ಲಿಂದ ಬರೋರು ಯಾರಿಲ್ಲ. ಆಮೇಲೆ ಸಾರೇ ಒಂದು ಟಾಟಾ AC ಬುಕ್ ಮಾಡಿಸ್ಬಿಟ್ಟು ಅಲ್ಲಿಂದನೇ ಅವರೇ ಎಲ್ಲ ಕಾಸೆಲ್ಲ ಗಾಡಿಗೆ ಕೊಟ್ಬಿಟ್ಟು ಅಲ್ಲಿಂದನೇ ಕಳಿಸ್ಕೊಟ್ರು. ಅದರಲ್ಲಿ ಬೇರೆ ಹೊಸ ವೀಲ್ ಚೇರ್ ಬೇರೆ ಕೊಟ್ಟರು. ಸರ್ ವೀಲ್ ಚೇರೂ ಇಲ್ಲ ಅಂತ ಹೇಳಿದೆ, ಅದನ್ನು ಕೊಟ್ಟರು. ನನಗೆ ತುಂಬ ಸಂತೋಷ ಆಯಿತು. ಅಜಯನ್ ಸರ್ ಚೆನ್ನಾಗಿ ಮಾತಾಡಿದ್ರು. ಅವರು ಚೆನ್ನಾಗಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸಾನಿಧ್ಯ ಫೌಂಡೇಶನ್ ಕಡೆಯಿಂದ. ನಾನು ಯಾವಾಗೂ ಮರೆಯಲ್ಲ. ಇವಾಗ ನನಗೆ ಕಂಫರ್ಟಬಲ್ ಆಗಿದೆ. ಹೊಸ ವೀಲ್ ಚೇರ್ ಇದೆ, ಬೆಡ್ಡು ಕಟ್ಲು 2 ಇದೆ, ಸಾರ್ ಕೊಟ್ಟರು. ಅದರಿಂದ ನಾನು ತುಂಬ ಸಂತೋಷವಾಗಿದ್ದೀನಿ. ಅವರು ಸಾನಿಧ್ಯ ಫೌಂಡೇಶನ್ ಅವ್ರ ಕಡೆಯಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. Thank you, Prashant, for sharing your story and your experience with Sanatya Foundation. Friends, Prashant is a young and determined individual who wants to rebuild his life. He dreams to earn a steady income to support his family by starting a small shop, maybe a provision store, a stationery store in his village. With a little support, he can lead a dignified and independent life. If you would like to support him, take that next step. We would love to hear from you. Because when compassion meets action, lives transform. Thank you.